ಸ್ಥಳೀಯ ಚುನಾವಣೆಯಲ್ಲಿ ಗೆದ್ದು ಬೇಗದ ಬಿಜೆಪಿ. ದೊಡ್ಡಬಳ್ಳಾಪುರ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಹೋಗಿದೆ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಫಲಿತಾಂಶ ಪ್ರಕಟ ಆಗಿರೋದು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಫಲಿತಾಂಶ ಪ್ರಕಟ ಆಗಿದೆ. 19 ಸ್ಥಾನಗಳ ಪೈಕಿ ಬಿಜೆಪಿ 14 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿರುವುದು. ಕಾಂಗ್ರೆಸ್ 3, ಜೆಡಿಎಸ್ 1, ಸ್ವತಂತ್ರ ಅಭ್ಯರ್ಥಿ ಗೆಲುವು ಕೇವಲ 3 ಸ್ಥಾನ ಪಡೆದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗಿರೋದು. ಅಂದರೆ ಕಾಂಗ್ರೆಸ್ 3, ಜೆಡಿಎಸ್ 1, ಸ್ವತಂತ್ರ ಅಭ್ಯರ್ಥಿ ಕೂಡ ಗೆಲುವನ್ನು ಕಂಡಿದ್ದಾರೆ. ಕೇವಲ 3 ಸ್ಥಾನ ಪಡೆದಂಥ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆಗಿದೆ. ಬಿಜೆಪಿ ಕಾರ್ಯಕರ್ತರು ಬೃಹತ್ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದೇ ದಿನ ಒಂದು ಪ್ರಶ್ನೆಗೆ ಹೋಗಿ 9 ದಿನ ಇಲ್ಲೇ ಇದ್ದು ಮನೆಗೆ ತಿರುಗಿ ಮತದಾರರ ಭಿಕ್ಷೆಯನ್ನು ಕೇಳಿದ್ದೀವಿ. ಒಂದೆರಡು ಕಡೆ ನಮ್ಮವ್ರು ಮೋಸ ಮಾಡೋರು ಬಿಟ್ಟರೆ ಇನ್ಯಾರೂ ಅಲ್ಲ. ಹಂಗಾಗಿ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ. 2 ವಾರ್ಡಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಓವರಾಲು ನಾವು 2 ಕಡೆ ನಮ್ಮ ಮಧ್ಯೆ ಎಲ್ಲ ST ಓಟ್ಗಳು ಗೆದ್ದಿದ್ದೀವಿ. BCMA ಎಲ್ಲ ಗೆದ್ದಿದ್ದೀವಿ. 2 ಕಡೆ ಅವ್ರು ಗೆದ್ಕೊಂಡಿದ್ದಾರೆ. ಒಂದು SC ಸೀಟು, ಒಂದು BCMB ಸೀಟ್ ಒಂದು ಕಾಂಗ್ರೆಸ್ ಗೆದ್ದಿದ್ದಾರೆ, ಮತ್ತು ಇನ್ನೊಂದು SC ಒಂದು ಜನರಲ್ ಲೇಡಿ 3 ಸೀಟ್ ಕಾಂಗ್ರೆಸ್ ಗೆದ್ದಿದ್ದಾರೆ. 1 ಸೀಟು ಜನರಲಲ್ಲಿ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಇನ್ನು 1 ಸೀಟು ನಮ್ಮ ಮೈತ್ರಿ ಪಕ್ಷದಿಂದ ನಾವೇ ನಮ್ಮ ಚಂದನ ಅಕ್ಷಯ್ ಅಂತ ನಿಲ್ಲಿಸ್ಕೊಂಡಿದ್ವಿ, ಅವರು ಗೆದ್ದಿದ್ದಾರೆ. ನಮ್ದು 14 ಸೀಟ್ ಗೆದ್ದಿದೆ. ಒಟ್ಟು 15 ಸೀಟನ್ನು ನಾವು ಗೆದ್ದು, ಒಂದು ಇಂಡಿಪೆಂಡೆಂಟ್ನು ಅವರು ಇದ್ದಾರೆ. ನೋಡೋಣ ಅದು ಮುಂದಕ್ಕೆ. 15 ಸೀಟ್ ಒಟ್ಟಿನಲ್ಲಿ ಗೆದ್ದಿದ್ದೀವಿ ಸರ್. ಬಂಡಾಯದ ಬಿಸಿ ನಡುವೆ ಈಗ ಬಹುಮತ ಸಾಧಿಸಿದ್ದೀರಿ. ಎಲ್ಲ ಬಂಡಾಯ ಹಾಕಿರೋ ಎಲ್ಲ ಕಡೆ ನಾನೇ ಗೆದ್ದಿದ್ದೀನಿ ಸರ್. ಒಂದೇ ಒಂದು ಕಡೆ ಅವರು ಇಂಡಿಪೆಂಡೆಂಟ್ ನಮ್ಮ ವಿರುದ್ಧ ಬಂಡಾಯ ಅಲ್ಲ, ಅವರು ಪಕ್ಷೇತರವಾಗಿ ಹಾಕಿದ್ದಂಥ ಅಭ್ಯರ್ಥಿ. ಬಂಡಾಯ 4 ಕಡೆ ಹಾಕಿದ್ದು, 4 ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ದೇವನಹಳ್ಳಿ ರಿಪೋರ್ಟರ್ ಮಹೇಶ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ನಿಜಕ್ಕೂ ಆಶ್ಚರ್ಯ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಕೇವಲ 3 ಸ್ಥಾನಗಳನ್ನು ಗೆದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ನಡೀತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೆಸರಮ್ಮ ರಾಜ್ಯ ಕಾಂಗ್ರೆಸ್ ಆಡಳಿತದ ಚುಕ್ಕಾಣಿ ಹಿಡಿದಿದ್ರು ಸಹ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ಈಗ ಭಾರಿ ಹಿನ್ನಡೆಯನ್ನ ಸಾಧಿಸಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಈಗ ಬಹುಮಟ್ಟಿಗೆ 14 ಸ್ಥಾನಗಳಲ್ಲಿ ಬಿಜೆಪಿ ಬಹುಮತ ಗಳಿಸಿ ಈಗ ಬಹುಮತವನ್ನ ಪಡೆದು ಈಗ ಪಟ್ಟಣ ಪಂಚಾಯತಿಯಲ್ಲಿ ಬಹುಮತ ಪಡೆದು ಈಗ ಅಧ್ಯಕ್ಷ ಸ್ಥಾನವನ್ನು ಸಹ ಅಲಂಕರಿಸುವ ಮಟ್ಟಕ್ಕೆ ಹೋಗಿರುವಂತದ್ದು. ಈ ನಿಟ್ಟಿನಲ್ಲಿ ಕಳೆದ ಚುನಾವಣಾ ಘೋಷಣೆ ಆದಾಗಿನಿಂದಲೂ, ಅಂದ್ರೆ ಕಳೆದ 11 ವರ್ಷಗಳಿಂದ ಗ್ರಾಮ ಪಂಚಾಯತಿ ಸ್ಥಾನದಲ್ಲಿದ್ದಂತಹ ಬಾಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ಈಗ ಪಟ್ಟಣ ಪಂಚಾಯತಿ ಆಗಿ ಮೇಲ್ದರ್ಜೆಗೆ ಏರಿರುವಂತದ್ದು. ಈ ನಡುವೆ 11 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಚುನಾವಣೆ ನಡೆಯದ ಹಿನ್ನೆಲೆಯಲ್ಲಿ ಮತದಾರರು ಮತ್ತೆ ಅಭ್ಯರ್ಥಿಗಳು ಸಹ ಸಾಕಷ್ಟು ಕುತೂಹಲದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ರು. ಈ ನಿಟ್ಟಿನಲ್ಲಿ ಅನೇಕ ಗೊಂದಲಗಳ ನಡುವೆಯೂ ಸಹ ಯಶಸ್ವಿಯಾಗಿ ಚುನಾವಣೆ ಸಹ ನಡೆದಿತ್ತು. ಒಟ್ಟು 64 ಅಭ್ಯರ್ಥಿಗಳು ಕಣದಲ್ಲಿದ್ರು. ಇದರಲ್ಲಿ 19 ವಾರ್ಡ್ಗಳಿಗೆ ಚುನಾವಣೆ ನಡೆದಿತ್ತು. ಇದರಲ್ಲಿ 14 ಸ್ಥಾನಗಳಲ್ಲಿ ಬಿಜೆಪಿ ಅಂದ್ರೆ ಮೈತ್ರಿ ಅಭ್ಯರ್ಥಿ ಅಂದ್ರೆ JDS ಅಭ್ಯರ್ಥಿ 1 ಸೇರಿದಂತೆ 15 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದ್ರೆ 3 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರುವಂತದ್ದು, ಒಂದು ಪಕ್ಷೇತರ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಗೊಂದಲದ ಗೂಡಾಗಿದ್ದಂತ ಎಲ್ಲ ಚುನಾವಣೆಗೆ ಈಗ ತೆರೆ ಬಿದ್ದು ಈಗ ಬಹುಮತವನ್ನ ಬಿಜೆಪಿ ಪಡೆದಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಶಾಸಕ ಆದಂತ ಧೀರಜ್ ಮುನಿರಾಜ್ ಅವರಿಗೆ BY ವಿಜೇಂದ್ರ ಅವರು ಸಹ ಕರೆ ಮಾಡಿ ಶುಭಾಶಯಗಳನ್ನ ಹೇಳಿರುವಂತದ್ದು. ಮತ್ತೆ ಇನ್ನಿತರ ಭಾಗಗಳಲ್ಲಿ ಯಾವ ರೀತಿ ಅಂದ್ರೆ ನಗರಸಭೆ ಚುನಾವಣೆಯಲ್ಲೂ ಸಹ ಇದು ದಿಕ್ಸೂಚಿ ಆಗುತ್ತೆ, ಮತ್ತೆ ಮುಂದಿನ ಚುನಾವಣೆಗಳಲ್ಲೂ ಸಹ ಇದು ದಿಕ್ಸೂಚಿ ಆಗುತ್ತೆ. ಈಗಿರುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವರು ಸಹ ನಮ್ಮ ಬಿಜೆಪಿ ಪಕ್ಷಕ್ಕೆ ಬಂದು ಬಿಜೆಪಿಯನ್ನ ಮುನ್ನಡೆಸಬೇಕು, ಇದೊಂದು ಅವಕಾಶ ಮಾಡಿಕೊಡ್ತಾ ಇದೀವಿ ಅಂತೇಳಿ ಧೀರಜ್ ಅವರು ಎಲ್ಲ ಒಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ, ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಹೇಶ್.